स्वागत है आपका बी न्यूज़ नेशन में। मैं हूं खुर्शीद आलम। आज बीजापुर के हालात को, रास्ता यानी मूलभूत सौकर्य को लेकर जो है जमात इस्लामी हिंद और सद्भावना मंच के तहत यहां पर अंबेडकर सर्कल में डीसी साहब को एक मेमोरेंडम देने के लिए निकले थे, लेकिन महानगर पालिका के कमिश्नर विजय कुमार मक्कलगी जो यहाँ पर उनके जो मनवी ले रहे हैं उसमें साफ लिखा है कि बीजापुर के रास्तों के हालात को लेकर अभी हम देखना चाहेंगे कि इस हालात को लेकर कहाँ तक सुधार होता है। मनवी तो यहाँ पर सद्भावना मंच और जमात इस्लामी हिंद की जानिब से उन्हें एक मनवी दी जा रही है कि हालात इतने खस्ता हैं कि स्पेशली जामिया मस्जिद रोड को लेकर वो बहुत चिंतित हैं। जामिया मस्जिद रोड जो बहुत ही खस्ता हालत में है और यहाँ पर रास्ता और ड्रेनेज यानी मूलभूत सौकर्य जो भी है वो हालत बिल्कुल ख़राब, बद से बदतर हुए हैं। इसी को लेकर आज अंबेडकर सर्कल में महानगर पालिका के कमिश्नर को आज उन्होंने एक मनवी पेश कर रहे हैं। और परिचय ಅಲ್ಲ ಮುತ್ತು ಊರಾಗಿದ್ದೀನಿ, ಇಲ್ಲ ಬಿಜಾಪುರ ಬಿಟ್ಟು ಇಲ್ಲ ಏನ ಆಯ್ತು ನಾ ಹಾಸ್ತೀನಿ. ಅವರೇ ತಂದುಬಿಡ್ತಾರೆ ಅವ್ರಿಗೆ ಕರ್ಸಿ ಮಳೆ ಇದೆ, ಮಳೆ ಇರೋದನ್ನ ನಾವು ಡಂಬರ್ ಅಕಸ್ಮಾತ್ ಫಿಲ್ ಮಾಡ್ರೆ ನಿಲ್ಲಲ್ಲ. ನಮ್ಮ ಬಾಯಿ ರೋಡ್ಗೆ ಏನು ಸ್ಪೀಡ್ ಆಗೋದು ಯಾವ हकीम चौक, जामिया मस्जिद रोड, अताउल्ला चौक, तो ये रोड क्यों नहीं बन रही है? ये एक्सप्लेनेशन ये लोग जो चाह रहे हैं सद्भावना मंच से। ಈಗಾಗಲೇ ಮಹಾನಗರ ಪಾಲಿಕೆಯಿಂದ ಹಲವಾರು ರಸ್ತೆಗಳನ್ನು ನಾವು ಕಾಮಗಾರಿ ತೆಗೆದುಕೊಂಡಿದ್ವಿ. 15 ಹಣಕಾಸು ಇರ್ಬೋದು, ಆಮೇಲೆ ಮಹಾತ್ಮ ನಗರ ವಿಕಾಸ ಯೋಜನೆ ಇರ್ಬೋದು, ಅದರ ಜೊತೆಗೆ PWD ಇಲಾಖೆಯಿಂದ ನಾವು ರಸ್ತೆಗಳನ್ನು ತೆಗೆದುಕೊಂಡಿದ್ವಿ. ಈಗಾಗಲೇ ಹಕೀಮ್ ಚೌಕ್ ಟು ಗೋಲ್ ಗುಂಬಜ್ವರೆಗೆ ಟೂರಿಸಂ ಇಲಾಖೆಯಿಂದ ರಸ್ತೆಯನ್ನು ತೆಗೆದುಕೊಂಡಿದ್ದಾರೆ. ಅದೇ ಜೊತೆಗೆ ಈಗಾಗಲೇ ನಾವು ಹಕೀಮ್ ಚೌಕಿಂದ ಅತಾವಲಿ ಚೌಕ್ವರೆಗೆ 30 ಲಕ್ಷ ರೂಪಾಯಿದಲ್ಲಿ ಪಾಟಲ್ಸ್ ಫಿಲ್ಲಿಂಗ್ ಮಾಡಿ ಕಾಮಗಾರಿ ತೆಗೆದುಕೊಂಡಿದ್ವಿ. ಕಾಮಗಾರಿ ಈಗಾಗಲೇ ಚಾಲ್ತಿಯಲ್ಲಿದೆ. ಮತ್ತು ಬಸ್ ಸ್ಟ್ಯಾಂಡಿಂದ ಸಹಿತ ತಾವು ನೋಡ್ಬೋದು ಮಾರಾಟ ವಿದ್ಯಾಲಯ ಮುಂದಿನ ರಸ್ತೆ ಮಣಗುಳ ಎಕ್ಸಿಂದ ನಡೀತಾ ಇದೆ. ಮಣಗುಳ ಎಕ್ಸಿಂದ ಅಪ್ ಟು ಈ ಬೆಂಗಳೂರು ಬೈಪಾಸ್ವರೆಗೆ ಸುಮಾರು 10 ಕೋಟಿಯಲ್ಲಿ ಈಗಾಗಲೇ PWD ಟೆಂಡರ್ ಆಗಿದೆ. ಇನ್ನೊಂದು ವಾರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಹಿತ ಈಗಾಗಲೇ TP ಫಿಕ್ಸ್ ಆಗಿದೆ. ಶಾರ್ಟ್ಲಿ ಫಿಕ್ಸ್ ಆಗುತ್ತೆ. ಆ ಪ್ರಕಾರ ಅದನ್ನು ಕೂಡಲೇ ಬಂದು ಭೂಮಿ ಪೂಜೆ ಕಾರ್ಯಕ್ರಮವನ್ನು ಸನ್ಮಾನ್ಯ ಶಾಸಕರು ಕೈಗೊಳ್ತಿಕೊಂಡು ಈಗಾಗಲೇ ಜನರು ತಿಳಿಸಿದ್ದಾರೆ. ಆ ಪ್ರಕಾರ ಆ ರಸ್ತೆ ಕೈಗೊಳ್ತೀವಿ. ಈಗಿನ ಜನರು ಏನು ಬೇಡಿಕೆ ಈ ಸದ್ಭಾವನಾ ಏನು ಈ ಸಂಘದಿಂದ ಜುಮ್ಮಾ ಮಸೀದಿ ಏನು ಮೇನ್ ರೋಡ್ ಇದೆಯಲ್ಲ ಅದನ್ನು ರಸ್ತೆ ಕಾಮಗಾರಿ ಸಂಪೂರ್ಣವಾಗಿ ಪಾಟಲ್ಸ್ ಫಿಲ್ಲಿಂಗ್ ಮಾಡಲಾರದೆ ಒಂದು ರಸ್ತೆ ಅಭಿವೃದ್ಧಿ ಕಾಮಗಾರಿ ಕೈಗೊಳ್ಬೇಕಂತ ಹೇಳಿದ್ದಾರೆ. ಈಗಾಗಲೇ ನಾವು ಅದನ್ನೆಲ್ಲ ಎಸ್ಟಿಮೇಟ್ ಮಾಡಿಸಿ ಸುಮಾರು 1,92 ಲಕ್ಷ ಎಸ್ಟಿಮೇಟ್ ಮಾಡಿಸಿಟ್ಟಿದ್ವಿ. ಅದು ಕೂಡಲೇ ನಾವು ರಸ್ತೆ ಕಾಮಗಾರಿ ಕೈಗೊಳ್ತೀವಿ. ಥ್ಯಾಂಕ್ ಯು. ಈಗಾಗಲೇ ತಾವು ಹೇಳಿದ ಪ್ರಕಾರ ನಾವೆಲ್ಲ ಕೆಲವು ಟೆಂಡರ್ ಆಗಿದ್ದಾವೆ. ಇನ್ನು ಮೇನ್ ನಮ್ಮ ಜುಮ್ಮಾ ಮಸೀದಿನ ನಾವು ಪಾಟಲ್ಸ್ ಫಿಲ್ಲಿಂಗ್ ಟೆಂಡರ್ ಆಗಿ ಕೆಲಸ ನಡೀತಾ ಇದೆ. ಏನು ರಸ್ತೆ ಅಭಿವೃದ್ಧಿ ಕಾಮಗಾರಿನ ಕೂಡಲೇ ಮುಂಬರುವ ಅನುದಾನದಲ್ಲಿ ನಾವು ಶಾರ್ಟ್ಲಿ ಅದನ್ನ ಸುಮಾರು ಒಂದು 2 ಕೋಟಿ ರೂಪಾಯಿ ಆಗುತ್ತೆ. ಅದನ್ನು ಕೂಡಲೇ ನಾವು CC रस्ता तो डांबर रस्ता ಮಾಡಿ ನಾವು ಕಾಮಗಾರಿ ತೆಗೆದುಕೊಳ್ತೀವಿ. ಥ್ಯಾಂಕ್ ಯು. अभी भी जो है सद्भावना मंच की ओर से महानगर पालिका के कमिश्नर साहब को एक मनवी दी गई। स्पेशली उसमें जो हकीम चौक से अताउल्ला चौक से मनगोली बेस, ये तमाम रोडों की बद से बदतर हालत हो चुकी है और आए दिन कई हादसात वहाँ पर हो रहे हैं और बारिश के दिनों में तो वो रास्ता बिल्कुल बंद होता है। तो इसी को लेकर महानगर पालिका से भी, कमिश्नर साहब से भी हमारी बात हुई तो उन्होंने जो है 2 करोड़ का बजट बताया और इसे सैंक्शन भी बताया और जल्द से जल्द वो काम शुरू करने का उन्होंने हमें आश्वासन भी दिया है। और सद्भावना मंच के जो अध्यक्ष हैं
काड़े साहब, जो एडवोकेट काड़े साहब हमारे साथ मौजूद हैं। सर, आपको क्या आश्वासन मिला है? ಸರ್, ಸದ್ಭಾವನಾ ಮಂಚದ ನಾವೆಲ್ಲ ಪದಾಧಿಕಾರಿಗಳು, ನಮ್ಮದು ಜಾತ್ಯತೀತ ತತ್ವದ ಮೇಲೆ ಸ್ಥಾಪನೆ ಆದಂಥ ಇದು ಒಂದು ಸಂಘಟನೆ. ಇದು ನಮ್ಮಲ್ಲಿ ಹಿಂದೂಗಳಿದ್ದಾರೆ, ಮುಸಲ್ಮಾನರಿದ್ದಾರೆ, ಕ್ರಿಶ್ಚಿಯನ್ರಿದ್ದಾರೆ, ಎಲ್ಲ ಜಾತಿ ಜನಾಂಗದವರು ಸೇರಿಕೊಂಡು ಇದು ಒಂದು ನಮ್ಮ ಸಂಘಟನೆ ಮಾಡ್ಕೊಂಡಿದ್ದೆವು. ನಮ್ಮ ಇದರ ಅಭಿವೃದ್ಧಿ ಆಗಬೇಕು, ಜನರಲ್ಲಿ ಸಾಮರಸ್ಯ ಉಳಿಬೇಕು, ಈ ತತ್ವದ ಮೇಲೆ ಆದಂಥ ಒಂದು ನಮ್ಮ ಸಂಘಟನೆ ಇದು. ಈಗ ನಾವು ಈಗಾಗಲೇ ಒಂದು ಮನವಿ ಕೊಟ್ಟಿದ್ದೆವು. ಆ ಮನವಿ ಅದು ಕೊಟ್ಟಿದ್ದು 7/6/22 ಕೊಟ್ಟಿದ್ದೆವು. ಅದು ಇಲ್ಲಿವರೆಗೆ ಅದು ಯಾವುದೂ ಕ್ರಮ ಆಗಲಿಲ್ಲ ಅಂತ ತಿಳ್ಕೊಂಡು ಹೇಳಿ ಮತ್ತು ನಾವು ಈಗ ಇವತ್ತು ಅದನ್ನು ರಿಮೈಂಡರ್ ರೂಪದಲ್ಲಿ ಮತ್ತೊಂದು ಮನವಿ ನಾವು ಕೊಡ್ಲಿಕ್ಕೆ ಹತ್ತಿದ್ದೇವೆ. ಅದರಲ್ಲಿ ನಮ್ಮ ಮೇನ್ ಉದ್ದೇಶಪ್ಪ ಅಂತಂದರೆ ರಸ್ತೆಗಳ ಹದಗೆಟ್ಟಿದ್ದು ಇವೆಲ್ಲ ಸಂಚಾರಕ್ಕೆ ಅನಾನುಕೂಲ ಆಗಿದೆ. ಆಮ್ಯಾಗ ಉದಾಹರಣೆಗೆ ಮನಗೂಡು ರಸ್ತೆ, ಜಲನಗರ ಮುಖ್ಯ ರಸ್ತೆ, ಅದು ಅಂತೂ ಸುಮಾರು 1 ವರ್ಷದಿಂದ ಹಾಗೆ ಬೀಳಕತ್ತೈತೆ ಅದು. ಆಮೇಲೆ ಬಡಿಕಮಾನ್ ರಸ್ತೆ, ಜುಮಾ ಮಸೀದ್ ರಸ್ತೆ, ಸಕಾಪುರೋಜಾ, ಇವೆಲ್ಲ ರೋಡ್ಗಳು ಇವೆಲ್ಲ 4-5 ವರ್ಷ ಹಾಗೆ ಪೆಂಡಿಂಗ್ ಉಳಿದಾವ. ಅವೆಲ್ಲ ತುರ್ತಾಗಿ ತೊಗೋಬೇಕಂತ ಅವರೇ ಮನವಿ ಸಲ್ಲಿಸಿದ್ದೇವೆ. ಅವರಿಂದ ಆಶ್ವಾಸನೆ ಸಿಕ್ಕಿದೆ ನಮಗೆ. ಇನ್ನು ರಸ್ತೆಗಳ ನಡುವೆ ದನಗಳು ಎಲ್ಲಿ ಬೇಕಾದ್ರೆ ದನಗಳು ಮನ್ಕೋತಾವೆ ರಸ್ತಾದಲ್ಲಿ, ಗಾಂಧಿ ಚೌಕದಲ್ಲಿ, ಅಲ್ಲಿ ಬೇಕಾದಲ್ಲಿ ಇಲ್ಲಿ ಅದು ಪೊಲೀಸರಿಗೆ ಕಾಣೋದಿಲ್ಲ, ಮುನ್ಸಿಪಾಲ್ಟಿಯವ್ರಿಗೆ ಕಾಣೋದಿಲ್ಲ. ಅದಕ್ಕೆ ಅದನ್ನು ಅವೆಲ್ಲ ಹಿಡ್ಕೊಂಡು ಹೋಗಿ ಕೊಂಡೋಡೋರ್ಗೆ ಹಾಕ್ರಿ, ಅಥವಾ ಯಾರು ಪಾಲಕರು ಅವರು ದಂಡ ಮಾಲಕರಿದ್ದಾರೆ ಅವ್ರಿಗೆ ಹಿಡಿದು ಅವ್ರು ದಂಡ ಹಾಕಿ ಏನಾದರೂ ಅದನ್ನು ವ್ಯವಸ್ಥೆ ಮಾಡಬೇಕಂತ ನಾವು ಮನವಿ ಸಲ್ಲಿಸಿದ್ದೇವೆ. ಇನ್ನು ಬಿಡಾಡಿ ನಾಯಿಗಳು ಅವು ಯಾವಾಗ ಹೋಗುವ, ಯಾರಿಗೆ ಕಡಿತಾವ, ಏನು ಮಾಡ್ತಾವ, ಅವು ಹುಚ್ಚು ಹಿಡಿದು ನಾಯಿ ಅದಾವ ಏನೋ ಅದು ಗೊತ್ತಿಲ್ಲ. ಅಂಥ ಪರಿಸ್ಥಿತಿ ಒಳಗೆ ಜನರು ರಸ್ತಾದಾಗ ಅಡ್ಡಾಡೋದು ಪಂಚಾಯತಿ ಆಗ್ಲತ್ತದ. ಎಷ್ಟೋ ಸಲ ನಾಯಿಗಳು, ಈ ಹಂದಿಗಳದ್ದು ಅದೇ ಪರಿಸ್ಥಿತಿ ಅದೇ. ಅವು ಎಲ್ಲ ಅಡ್ಡು ಬಂದು ಮೋಟ್ರ್ ಸೈಕಲ್ದವ್ರಿಗೆ ಅಡ್ಡು ಬಂದು ಅವ್ರಿಗೆ ಕೆಡವಿ ಕೈಕಾಲು ಮುರ್ಕೊಳ್ಳುವಂಥ ಪರಿಸ್ಥಿತಿ ಎಷ್ಟೋ ಸಲ ಆಗಿದ್ದೇವೆ. ಅದಕ್ಕೆ ಅವೆಲ್ಲ ಇಲ್ಲಿಂದ ಎತ್ತಿ ಹಾಕಬೇಕು, ಇವೆಲ್ಲ ಸ್ವಚ್ಛ ಆಗಬೇಕು ಅನ್ನುವಂಥ ಮನವಿಯನ್ನು ನಾವು ಅವರಿಗೆಲ್ಲ ಹಾಕಿದ್ದೇವೆ. ಏನಂದ್ರು ಅವರು ಇವೆಲ್ಲ ವ್ಯವಸ್ಥೆ ಮಾಡ್ತೀವಿ ಅಂತಂದಾರೆ, ಅವೆಲ್ಲ ವ್ಯವಸ್ಥೆ ಮಾಡ್ತೀವಿ ಅಂತಂದಾರೆ. ಅದ್ರ ಸಲುವಾಗಿ 1 ಕೋಟಿ ರೂಪಾಯಿ ನಾಯಿಗಳ ಸಲುವಾಗಿ 1 ಕೋಟಿ ರೂಪಾಯಿ ರಿಸರ್ವ್ ಇಟ್ಟಿದ್ದಾರಂತ. ಅವ್ರು ಹಿಡಿಲಿಕ್ಕೆ ಯಾರೂ ಟೆಂಡರ್ ಹಾಕಿಲ್ಲ, ಅದ್ರ ಸಲುವಾಗಿ ಉಳಿದೈತೆ ಅಂತ ಅವ್ರು ಹೇಳಿದರು. ಇನ್ನು ಮುಂದೆ ಮತ್ತೊಂದು ಈ ಮನಸ್ಸಿಗೆ ಬಂದಂಗೆ ರೋಡ್ ಬ್ರೇಕರ್ ಹಾಕ್ಯಾರೆ. ಆ ರೋಡ್ ಬ್ರೇಕರೆಲ್ಲ ತೆಗೆಸಬೇಕು, ಸೈಂಟಿಫಿಕಲ್ ಏನು ಮಾಡಬೇಕು, ಅವು ಯಾರಿಗೆ ತೊಂದರೆ ಆಗಲಾರ್ದಂಗೆ ನಮ್ಮ ಬೆನ್ನು ಮೂಳೆಗೆ ಎಲ್ಲಿ ತೊಂದರೆ ಆಗದ ಹಾಗೆ ಅವುಗಳನ್ನು ಸಿಸ್ಟಮೆಟಿಕ್ ಆಗಿ ಸಾವಕಾಶ ಎಳಿಬೇಕು. ಈ ತತ್ವವೇ ಮಾಡಬೇಕು. ಆ ಧಮಕಿ ಇದು ಕೊಡಬಾರ್ದು, ಜರ್ಸ್ ಕೊಡಬಾರ್ದು ಅನ್ನೋ ಉದ್ದೇಶದಿಂದ ನಾವು ಅವರಿಗೆ ವಿನಂತಿ ಮಾಡ್ಕೊಂಡಿದ್ದೇವೆ. ಆಮೇಲೆ ಧೂಳಿನ ಬಗ್ಗೆ ಅವರೆಲ್ಲ ನೀರು ಹೊಡೆದು ಇವಾಗ ರಸ್ತೆ ರಿಪೇರ್ ಆದಾಗ ತಾನೇ ಧೂಳು ಹೋಗ್ತದೆ. ಅದ್ರ ಸಲುವಾಗಿ ನಾವು ಈಗಾಗಲೇ ಮನವಿ ಕೊಟ್ಟಿದ್ದು ಅವರು ಕಮಿಷನರು ಅದನ್ನು ಮಾಡ್ತೇವೆ ಅಂತ ಕೊಂಡು ಭಾಳಷ್ಟು ಆಶ್ವಾಸನೆ ಕೊಟ್ಟಿದ್ದಾರೆ. ಅದಕ್ಕೆ ತಮ್ಮದು ಉದ್ಯಾನಗಳನ್ನು ಈ ಗಾರ್ಡನ್ನ ಸಂಜೆ ಮುಂದೆ ಜನ ಎಲ್ಲ ವಾಕಿಂಗ್ ಹೋಗೋದು ಸಂಜೆ ಮುಂದೆ, ಅದೇ ಟೈಮಿಗೆ ಅವ್ರು ಬಂದ್ ಮಾಡಿಬಿಡ್ತಾರೆ. ಆಮೇಲೆ ಏನು ಉಪಯೋಗ ಗಾರ್ಡನ್ಗಳು? ಇದು ವಿಜಯಪುರ ತುಂಬೆಲ್ಲ ಗಾರ್ಡನ್ಗಳು ಅದಾವೆ, ಆದರೂ ಸಹಿತ ನಮ್ಮ ಜನ ಅಲ್ಲಿ ಕುಂಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆ ಗಾರ್ಡನ್ಗಳನ್ನು ಸಂಜೆ 8ರವರೆಗೆ, ರಾತ್ರಿ 8ರವರೆಗೆ ಚಾಲೂ ಇಡಬೇಕು ಅಂತ ಮನವಿ ಕೊಟ್ಟಿದ್ದೇವೆ. ಅವರಿಂದ ಆರ್ಕಿಯಾಲಜಿ ಅವ್ರಿಗೆ ಬರಿತೇವೆ ಅಂತಂದಾರೆ. ಡಿ ಸಿ ಅವ್ರಿಗೆ ಮತ್ತೊಮ್ಮೆ ಭೇಟಿಯಾಗಿ ಅದನ್ನು ಅವ್ರಿಗೆ ಮನದಟ್ಟು ಮಾಡ್ತೇವೆ. ಅದನ್ನು ಮಾಡಿದಾಗ ಮುಂದಿನ ಏನಾದರೂ ವ್ಯವಸ್ಥೆ ಆಗ್ತದೆ. ಮತ್ತು ನೀರಿನ ವ್ಯವಸ್ಥೆನೇ ನಳ 24 ಅವರ್ಸ್ ಅಂತ ಹೇಳ್ತಾರೆ ಅಷ್ಟೇ ಇವರು, ಆದರೆ ಆ್ಯಕ್ಚುಲಿ ಅದು 24 ಅವರ್ಸ್ ಇಲ್ಲದು. ಸುಮ್ಮನೆ ಅದನ್ನು ಹೇಳಕ್ಕೆ 24 ಅವರ್ಸ್, ಬಟ್ ಆ್ಯಕ್ಚುಲಿ ಅದು ಮತ್ತು ಮೊದಲ ಪರಿಸ್ಥಿತಿ 15 ದಿವಸ 8 ದಿವಸಕ್ಕೊಮ್ಮೆ ನೀರು ಬರ್ತಾ ಇದೆ. ಅದಕ್ಕೆ ಜನ ಏನು ಮಾಡಬೇಕು, ಎಷ್ಟು ಸಂಗ್ರಹ ಮಾಡಲಿಕ್ಕೆ ಸಾಧ್ಯದ? ಆ ಜಲಮಂಡಳಿಯವ್ರು ಏನು ಮಾಡ್ತಾರೆ, ಅವ್ರ ಮ್ಯಾಗೆ ಕಂಟ್ರೋಲ್ ಇಲ್ದಂಗೆ ಆಗಿಬಿಟ್ಟದೆ. ಆ ಗೌರ್ಮೆಂಟ್ದವ್ರು ಅದ್ರ ಮ್ಯಾಗೆ ಏನು ಕ್ರಮ ತಗೋತಾರೆ ಅದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಇನ್ನು ಗೌರ್ಮೆಂಟ್ಗೂ ಬರೀಬೇಕು, ಜಲಮಂಡಳಿಗೂ ಬರೀಬೇಕಾಗ್ತ ನಾವಿನ್ನು ಅದನ್ನು ಮಾಡ್ತೇವೆ ಇನ್ಮೇಲೆ. ಅದಕ್ಕೆ ತಾವೆಲ್ಲರೂ ಬಂದು ಇದು ಮಾಡಿರಿ, ಇದನ್ನು ಸ್ವಲ್ಪ ಹೈಲೈಟ್ ಮಾಡಿ ಆ ಜನರ ಭಾವನೆಗಳನ್ನು ಎಲ್ಲವನ್ನು ಹೊರಗೆ ತರುವಂಥ ಕೆಲಸವನ್ನು ಮೀಡಿಯಾದವರು ಮಾಡಬೇಕಂತ ನಿಮ್ಮಲ್ಲಿ ಕಳಕಳಿಯಿಂದ ನಾನು ವಿನಂತಿ ಮಾಡ್ಕೋತಾ ಇದ್ದೇನೆ. जो अध्यक्ष थे एडवोकेट साहब, उन्होंने जो कई जो अपने मसाइल हैं सोसाइटी में, समाज के थे, यानी एक तो है रास्ते का मसला है, दूसरा जो है उद्यान का मसला है, और तीसरा जो है ब्रेकर का है, और इसमें जो है जानवर का है. तमाम समस्याओं को उन्होंने जो है महानगर पालिका के कमिश्नर के सामने रखा है, और महानगर पालिका के कमिश्नर साहब ने भी उन्हें जो है आश्वासन दिया है कि ये काम बहुत जल्द से जल्द होगा. अब देखना बाकी है कि ये काम कब तक होगा, या पूरा होगा, या सिर्फ आश्वासन पर ही आश्वासन मिलता रहेगा, ये देखना अभी बाकी है. कैमरामैन रऊफ के साथ में खुर्शीद आलम, बीजापुर.